ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ, ಸೊ ಆ್ಯಪಲ್ ಫೋನ್ ಆಗಿದ್ರೆ ಮೀನ್ಸ್ ಐಫೋನ್ ಆಗಿದ್ರೆ ಆ್ಯಪಲ್ ಸ್ಟೋರ್ಗೆ ಹೋಗಿ, ಓಕೆನಾ. ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಆ್ಯಪ್ ಅಂತ ಬಂತು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಕಂಪ್ಲೀಟಾಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ, ಓಕೆ. ನೆಕ್ಸ್ಟ್ ನಿಮಗೆ ಕಾಣ್ತಿರೋದು ಈ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗುತ್ತೆ, ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಂತ. ಸೊ ಇಲ್ಲಿ ಗೆಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಈಗ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಆಗ್ತಾ ಇದೆ. ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ. ಈಗ ಓಪನ್ ಅಂತ ಡಿಸ್ಪ್ಲೇ ಆಗಿದೆ, ಜಸ್ಟ್ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಡಿಸ್ಪ್ಲೇ ಆಗಿದೆ. ಜಸ್ಟ್ ಅಲೋ ಒನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮತ್ತೆ ಹಲೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರೋದು ಮತ್ತೆ ಹಲೋ ಕೇಳ್ತಾ ಇದೆ, ಮತ್ತೊಮ್ಮೆ ಹಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಾ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ. ಸೊ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಲಾಗಿನ್ ಟು ಯುವರ್ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೈಮರಿ 1 ಅಂತ ಇದೆಯಲ್ಲ, ಸೊ ನಿಮ್ಮ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ಗೆ ಯಾವ ಒಂದು ಫೋನ್ ನಂಬರ್ ರಿಜಿಸ್ಟ್ರೇಷನ್ ಆಗಿದೆ ಆ ಒಂದು ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸೆಂಡ್ ಮಾಡಿದ ತಕ್ಷಣ ಸೊ ಪರ್ಮಿಷನ್ನ ಅವರು ವೆರಿಫೈ ಮಾಡ್ತಾರೆ ಆ ಒಂದು ಅಕೌಂಟಿಗೆ. ಅಂದರೆ ನಿಮ್ಮ ಒಂದು ಅಕೌಂಟ್ ಇರುತ್ತಲ್ಲ, ಮೆಸೇಜ್ ಹೋಗಿರುತ್ತೆ ಆಕ್ಸಿಸ್ ಬ್ಯಾಂಕಿಗೆ, ಅವರು ವೆರಿಫೈ ಮಾಡಿ ಅಪ್ರೂವಲ್ ಕೊಡ್ತಾರೆ. ವೆಯ್ಟ್ ಮಾಡಿ ಒಂದು 15 ಸೆಕೆಂಡ್ಸ್. ಸೊ ಈಗ ನಿಮಗೆ ಕಾಣ್ತಾ ಇರೋದು ಆ್ಯಕ್ಟಿವೇಷನ್ SMS ಆ್ಯಸ್ ನಾಟ್ ರೀಚ್ಡ್ ಅಸ್ ಅಂತ ಇದೆ. ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಒಂದು ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ವಿ ವಿಲ್ ಗೆಟ್ ಇನ್ ಟಚ್ ವಿತ್ ಯು ಶಾರ್ಟ್ಲಿ ಅಂತ ಇದೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಲಾಗಿನ್ ಯುವರ್ ಅಕೌಂಟ್ ಆಕ್ಸಿಸ್ ಅಕೌಂಟ್ ಮೇಲೆ. ಸೊ ನಿಮಗೆ ಕಾಣ್ತಾ ಇರೋದು ಆ ಮೆಸೇಜ್ ಸೆಂಡ್ ಆಗಿದ ತಕ್ಷಣ ಅಪ್ರೂವಲ್ ಬರುತ್ತೆ. ಅಪ್ರೂವಲ್ ಬಂದ ತಕ್ಷಣ ನಿಮಗೆ ಕಾಣ್ತಾ ಇರೋದು OTP ಇಂದ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗಿಂದ ಮತ್ತು ಡೆಬಿಟ್ ಕಾರ್ಡಿಂದ, ಈ 3 ಆಪ್ಷನಿಂದ ನಾವು ಲಾಗಿನ್ ಆಗ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಒಳಗಡೆ, ಓಕೆನಾ. ಡೆಬಿಟ್ ಕಾರ್ಡಿಂದ ನೀವು ಲಾಗಿನ್ ಆಗ್ಬೋದು. ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಡೆಬಿಟ್ ಕಾರ್ಡ್ ನಂಬರ್ ಅಂತ ಇದೆ. ಜಸ್ಟ್ ಇಲ್ಲಿ ನಿಮ್ಮ ಒಂದು ಡೆಬಿಟ್ ಕಾರ್ಡ್ನ ನಂಬರನ್ನು ಎಂಟ್ರಿ ಮಾಡಿ. ನಂತರ ನಿಮಗೆ ಕಾಣ್ತಾ ಇರೋದು ಎಂಟರ್ ಕಾರ್ಡ್ ಎಕ್ಸ್ಪೈರಿ ಅಂತ ಇದೆ. ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಮೇಲೆ ಎಕ್ಸ್ಪೈರಿ ಇರುತ್ತೆ ನೋಡಿ, ಲಾಸ್ಟ್ ನಂಬರ್. ಫಸ್ಟು ವ್ಯಾಲಿಡ್ ಫ್ರಮ್ ಅಂತ ಇರುತ್ತೆ, ಅಂದರೆ ಎಕ್ಸ್ಪೈರಿ ನಂಬರ್. ಲಾಸ್ಟ್ ನಂಬರನ್ನು ನೀವು ಎಂಟರ್ ಮಾಡಿ. ನೆಕ್ಸ್ಟ್ ಎಂಟರ್ ದ ATM ಪಿನ್ ಅಂತ ಇದೆ. ನಿಮ್ಮ ಒಂದು ATM ಪಿನ್ಗೆ ಸೊ ನಿಮಗೆ ಕಾಣ್ತಾ ಇರ್ಬೋದು ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಎಂಟರ್ ಕಾರ್ಡ್ ಎಕ್ಸ್ಪೈರಿ ಡೇಟನ್ನು ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಎಂಟರ್ ATM ಪಿನ್ ಅಂತ ಇದೆ. ಅಲ್ಲಿ ನೀವು ನಿಮ್ಮ ಒಂದು ATM ಪಿನ್ಗೆ ಕೊಟ್ಟಿರುವಂಥ ಪಿನ್ನನ್ನು ಎಂಟ್ರಿ ಮಾಡಿ. ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇದೆ ಕಂಟಿನ್ಯೂ ಅಂತ ಆಪ್ಷನ್ ಬಂತು. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಎಂಟರ್ ನಿಕ್ ನೇಮ್ ಅಂತ ಇದೆ. ಜಸ್ಟ್ ನಿಮ್ಮೊಂದು ನೇಮನ್ನು ಇಲ್ಲಿ ಯಾವುದಾದ್ರೂ ಎಂಟರ್ ಮಾಡಿ. ನಿಮ್ಮ ಒಂದು ಲಾಸ್ಟ್ ನೇಮ್ ಅಥವಾ ನಿಮ್ಮೊಂದು ಫುಲ್ ನೇಮನ್ನು ಎಂಟರ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಬಾಕ್ಸ್ ಇದೆಯಲ್ಲ, ಅದ್ರ ಮೇಲೆ ರೈಟ್ ಮಾರ್ಕನ್ನು ಹಾಕಿ. ಈ ರೀತಿಯಾಗಿ ಟಚ್ ಮಾಡಿ, ಅದು ಜಸ್ಟ್ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕ್ರಿಯೇಟ್ ಯುವರ್ MPIN ಅಂತ ಇದೆ. ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಈಗ ಕಂಪ್ಲೀಟಾಗಿ ಲಾಗಿನ್ ಆಯ್ತಲ್ವಾ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಮತ್ತೊಮ್ಮೆ ಯೂಸ್ ಮಾಡ್ಬೇಕಾದ್ರೆ ಲಾಗಿನ್ ಆಗ್ತಿರಲ್ಲ, ಮೊಬೈಲ್ಗೆ ಯಾವ ರೀತಿಯಾಗಿ ನೀವು ಪಿನ್ನನ್ನು ಇಡ್ತೀರೋ ಆ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಲಾಗಿನ್ ಆಗಬೇಕಾದ್ರೆ ಒಂದು ಪಿನ್ನನ್ನು ಕೇಳ್ತಾ ಇದೆ. ನಿಮಗೆ ಯಾವುದು ಈಸಿಯಾಗಿ ನೆನಪಿಟ್ಟುಕೊಳ್ಳುವ ಸಾಧ್ಯತೆ ಇರುತ್ತೋ ಆ ಒಂದು ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ. ಕೂಡ ನೀವು ಮತ್ತೊಮ್ಮೆ ಅದೇ ಪಿನ್ನನ್ನು ಎಂಟರ್ ಮಾಡಿ, ಫಸ್ಟಲ್ಲಿ ಎಂಟ್ರಿ ಮಾಡಿರ್ತಿರಲ್ಲ ಅದೇ ಪಿನ್. ಸೊ ನಿಮಗೆ ಕಾಣ್ತಾ ಇರ್ಬೋದು ಈಗ 2 ಹತ್ರನೂ ಎಂಟ್ರಿ ಮಾಡಿದ್ದೀನಿ. ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕಾಣ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂತು. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಎನೇಬಲ್ ಬಯೋಮೆಟ್ರಿಕ್ ಲಾಗಿನ್ ಅಂತ ಇದೆ. ಇಲ್ಲಿ ಆನ್ ಮಾಡಿ, ಇದನ್ನು ಆಫ್ ಇದ್ದರೆ ಆನ್ ಮಾಡಿ. ಜಸ್ಟ್ ಇಲ್ಲಿ ಅಗ್ರಿಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಆಯಿತು. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಅಲೋ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಬಯೋಮೆಟ್ರಿಕ್ ಎನೇಬಲ್ ಸಕ್ಸಸ್ಫುಲಿ ಅಂತ ಬಂತು. ನಿಮಗೆ ಕಾಣ್ತಿರೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲಿ ಕಂಪ್ಲೀಟಾಗಿ ಲಾಗಿನ್ ಆಯಿತು. ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ.
ಆಕ್ಸಿಸ್ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಅಂತ ಮತ್ತು ನಿಮ್ಮ ಒಂದು ಅಕೌಂಟ್ ನಂಬರ್ ಲಾಸ್ಟ್ 6 ಡಿಜಿಟ್ ಇಲ್ಲಿ ತೋರಿಸ್ತಾ ಇದೆ. ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇದೆಯಾ, ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಲಿಂಕ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡ್ಕೋಬೋದು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನಲ್ಲಿ. ಓಕೆ, ಸ್ಕಿಪ್ ಫಾರ್ ನೋ ಅಂತ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಅಪ್ಲಿಕೇಶನ್ನ ಡ್ಯಾಶ್ ಬೋರ್ಡಲ್ಲಿ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗಿದೆ. ಒಂದು ಅಕೌಂಟಿನ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಜಸ್ಟ್ ಇದನ್ನು ಸ್ಕಿಪ್ ಮಾಡಿ ಜಸ್ಟ್ ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಫ್ಯೂಚರ್ಸ್ ಅಂತ ಇದೆ, ಜಸ್ಟ್ ಸ್ಕಿಪ್ ಮಾಡಿ. ಇದನ್ನು ಕೂಡ ಇಲ್ಲಿ ಕಾಣ್ತಾ ಇದೆಯಾ, ಅಕೌಂಟ್ಸ್ ಅಂತ ಇದೆ, ಜಸ್ಟ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಿದೆ, ಕಾಣ್ತಾ ಇರ್ಬೋದು. ಸೊ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆಕ್ಸಿಸ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ನ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿ ಲಾಗಿನ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತು ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.